ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ಮಂಡ್ಯ ನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘ ಮಂಡ್ಯ ತಾಲೂಕು ಶಾಖೆಯ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಜರುಗಿತು. ಕಾರ್ಯಕ್ರಮವನ್ನು ನಳಂದ ವಿಶ್ವವಿದ್ಯಾಲಯದ ಆಯುಷ್ಮಾನ್ ಬೋಧಿದತ್ತ ಬಂತೇಜಿರವರು ಉದ್ಘಾಟಿಸಿದರು. ಅರುಣ್ ಕುಮಾರ್ ಹಾಗೂ ಕುಮಾರ್ ಸಿಡಿ ವಿಜಯ್ ಕುಮಾರ್ ಡಿ ಪ್ರೋತ್ಸಾಹವನ್ನು ಕೊಡಬೇಕು. ಆಗ್ತಾ ಇದೆ. ಮಂಡ್ಯದಲ್ಲಿ ಈ ಪ್ರಮಾಣದಲ್ಲಿ ABSSನ ಷೇರುದಾರರಾಗಿ ಅದಕ್ಕೆ ಶಕ್ತಿ ತುಂಬಿರ್ತಕ್ಕಂಥ ಎಲ್ಲ ಮಹಿಳಾ ಸಂಘದ ತಾಯಂದಿರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಸಹ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕು ನಿಮಗೆ. ಈ ಕೋಆಪರೇಟಿವ್ ಜಗತ್ತಿಗೆಲ್ಲ, ಕೋಆಪರೇಟಿವ್ ಸೊಸೈಟಿ ಜಗತ್ತಿಗೆಲ್ಲ ಅದು ಎರಡೇ ಎರಡು ವರ್ಗದ ಕೈಯಲ್ಲಿರೋದು ಕರ್ನಾಟಕದಲ್ಲಿ. ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯದ ಕೈಯಲ್ಲಿದೆ, ದಕ್ಷಿಣ ಕರ್ನಾಟಕದಲ್ಲಿ ಒಕ್ಕಲಿಗ ಸಮಾಜದ ಕೈಯಲ್ಲಿದೆ. ಕೇಂದ್ರ ರಾಜ್ಯ ಸರ್ಕಾರಗಳ ಸಾವಿರಾರು ಕೋಟಿ ದುಡ್ಡು ಆ ಎರಡೂ ಸಮುದಾಯಗಳಿಗೆ ಕೋಆಪರೇಟಿವ್ ಬ್ಯಾಂಕ್ ಮುಖಾಂತರ, ಸೊಸೈಟಿಗಳ ಮುಖಾಂತರ ಹೋಗುತ್ತೆ. ನಾವು SC/STಗಳು ಈ ಕೋಆಪರೇಟಿವ್ ವ್ಯಾಪ್ತಿಗೆ, ಜಗತ್ತಿಗೆ ಈಗ ತಾರೆ ಕಂಡುಬಿಡ್ತಾ ಇದ್ವಿ. ನಿಮ್ಗೆ ಇನ್ನೂ ಗೊತ್ತಿಲ್ಲ, ನಾವು ಈಗ ತಾರೆ ಕಂಡುಬಿಡ್ತಾ ಇದ್ದೀವಿ. ABSS 12 ವರ್ಷ ಆಯ್ತಾ? 12 ವರ್ಷ ಆಗಿದೆ. ಇವತ್ತಿಗೂ ನಮ್ಮ ಪಾಲು ಕೋಆಪರೇಟಿವ್ ಸೆಕ್ಟರ್ಲಿ ನಾಟ್ ಇವನ್ 2%, 2% ಇಲ್ಲ. ಈ ಕೋಆಪರೇಟಿವ್ ಜಗತ್ತು ಹೆಂಗಿದೆ ಅಂತಂದ್ರೆ, ನಾವು 5% ಹಾಕಿದ್ರೆ ಆ ಕಡೆಯಿಂದ 10% ಬರುತ್ತೆ. ನಾವು 100 ರೂಪಾಯಿ ಹಾಕಿದ್ರೆ 200 ರೂಪಾಯಿ ಬರುತ್ತೆ. ಆದರೆ ನಮ್ಗೆ ಗೊತ್ತಿಲ್ಲ ಇದು. ಮತ್ತೆ ಈ ಕೋಆಪರೇಟಿವ್ ಸೊಸೈಟಿ ವ್ಯಾಪ್ತಿ ಒಳಗಡೆ ಅನೇಕ ಸೌಲಭ್ಯಗಳು ಪಡ್ಕೊಬಹುದು. ಈಗ ಕೃಷಿ ಯೋಜನೆ ಕಾರ್ಡ್ ಸಿಗ್ತಾ ಇತ್ತು. ಈಗ ನಿಮ್ಮ ಹತ್ರ ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯರಾಗಲಿಕ್ಕೆ ಜಮೀನಿಲ್ಲದೆ ಇರೋರಿಗೆ ಆ ಸೌಲಭ್ಯ ಇಲ್ಲ, ಹೌದಾನೆ? ಈಗ ABSSನ ಸಹಕಾರ ಸಂಘದ ಅಧ್ಯಕ್ಷರಾಗಿರೋದ್ರಿಂದ ಪ್ರತಿಯೊಬ್ಬ ಸದಸ್ಯನನ್ನು ಈಗ 5 ಲಕ್ಷ ಆರೋಗ್ಯದ ಏನು ಸೌಕರ್ಯ ನೀಡತಕ್ಕಂಥ ಯಶಸ್ವಿನಿ ಕಾರ್ಡು ನಿಮಗೆ ಲಭ್ಯ ಆಗ್ತದೆ. ಒಂದು ನೀವು ಕಟ್ಟಿರೋದಷ್ಟು, ಒಂದು ಶೇರ್ ಎಷ್ಟಿದೆ? 1250 ರೂಪಾಯಿ. ನೀವು ಕಟ್ಟಿರೋದು 1250 ರೂಪಾಯಿ. ಆದರೆ ABSS ಸಹಕಾರ ಸಂಘದ ಶೇರ್ದಾರ ಆಗಿರೋದ್ರಿಂದ ನಿಮಗೆ 5 ಲಕ್ಷ ರೂಪಾಯಿಗಳ ಆರೋಗ್ಯ ವಿಮೆ ಸಿಗ್ತಾ ಇದೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಕಟ್ಟಿರೋದು 1250, ಆದರೆ ನಿಮ್ಮ ಕುಟುಂಬಕ್ಕೆ 5 ಲಕ್ಷವನ್ನು ವಾಪಸ್ ABSS ಕೊಡ್ತಾ ಇದೆ. ಈಗ 1250 ರೂಪಾಯಿ ಹೆಚ್ಚ, 5 ಲಕ್ಷ ರೂಪಾಯಿ ಹೆಚ್ಚ. ನೀವು ಹಿಂಗೆ ಆಲೋಚನೆ ಮಾಡಬೇಕು. ಮುಂಚೆ ನಾನು ABSS ಪರಿಚಯ ಅಂತಂದರೆ ಒಂದು ಪ್ರಬಂಧ ಸ್ಪರ್ಧೆ ಏರ್ಪಡಿಸಿದ್ರು. ಮೊಟ್ಟ ಮೊದಲ ಬಾರಿಗೆ ABSS ಹೆಸರನ್ನು ನಾನು ಕಂಡುಕೊಂಡದ್ದೇ ಆ ಪ್ರಬಂಧ ಸ್ಪರ್ಧೆ. ಈ ABSSನ ನಾನೂ ಕೂಡ ಒಬ್ಬ ಸಾಮಾನ್ಯ ಷೇರುದಾರನಾಗಿ, ಸಾಮಾನ್ಯ ಸದಸ್ಯನಾಗಿ ಒಂದು ಕಾರ್ಯಕಾರಿ ಮಂಡಳಿ ABSS ಮಂಡ್ಯ ಇವತ್ತು ತನ್ನ ಎಷ್ಟು ಪರಿಶ್ರಮ ಹಾಕಿ ಒಂದು ಸಂಸ್ಥೆಯನ್ನು ಬೆಳೆಸೋ ನಿಟ್ಟಿನಲ್ಲಿ ಹಗಲು ರಾತ್ರಿ ಅವರು ಶ್ರಮಿಸ್ತಾ ಇದ್ದಾರೆ ಅನ್ನೋದು ನಾನು ತಿಳಿದಿದ್ದೇನೆ, ಹತ್ತಿರದಿಂದ ತಿಳಿದಿದ್ದೇನೆ. ಅದೇ ರೀತಿಯಾಗಿ ಸಹಕಾರ ಕ್ಷೇತ್ರದಲ್ಲಿ, ಅದರಲ್ಲೂ ಒಂದು ಪರಿಸ್ಥಿತಿ ಜಾತಿ ಪರಿಸ್ಥಿತಿ ಜನಾಂಗಕ್ಕೆ ಸಂಬಂಧಪಟ್ಟಂಥ ಒಂದು ಸಹಕಾರ ಒಂದು ಸಂಘವನ್ನು ಓಪನ್ ಮಾಡಿ ಅದನ್ನು ಈ ಒಂದು ದೊಡ್ಡ ಹಂತಕ್ಕೆ ಹೆಮ್ಮರವಾಗಿ ಬೆಳೆಸಿರುವಂತಹ ನಮ್ಮ ಕಂಬಲ ರಾಮಣ್ಣವರಿಗೆ ನಾನು ಪೂರ್ವಕವಾದಂತಹ ನನ್ನ ಒಂದು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಮುಂದುವರೆದು ಅತಿ ಕಡಿಮೆ ಅವಧಿಯಲ್ಲಿ ಸರಿಸುಮಾರು ಹತ್ತತ್ರ 2000 ಷೇರುದಾರನಾಗಿ ಮಾಡಿರುವಂಥದ್ದು ಈ ಮಂಡ್ಯ ಒಂದು ನಿರ್ವಹಣಾ ಸಮಿತಿಯ ಒಂದು ದೊಡ್ಡ ಸಾಧನೆ. 2 ವರ್ಷದ ಒಂದು ಸಣ್ಣ ಅವಧಿಯಲ್ಲಿ